ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯ ವೃದ್ಧಿಸೋಣ. ಸಂಕ್ರಾಂತಿಯ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಈ ವಿಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಸಕ್ಕರೆ ಹಚ್ಚು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈ ರೀತಿ ನಾವು ಎಲ್ಲ ಹಚ್ಚುಗಳನ್ನ ತೆಗೆದು ನೀರಲ್ಲಿ ನೆನೆ ಹಾಕಬೇಕು. ಈ ಥರ ನೆನೆ ಹಾಕೋದ್ರಿಂದ ಸಕ್ಕರೆ ಹಚ್ಚು ಕಚ್ಕೊಳ್ಳಲ್ಲ, ಬೇಗ ಈಸಿಯಾಗಿ ಬಂದ್ಬಿಡುತ್ತೆ. ನೀವು ನೋಡ್ಬೋದು, ನಮ್ಮ ಮನೇಲಿರೋ ಡಿಫ್ರೆಂಟ್ ಡಿಸೈನ್ ಹಚ್ಚುಗಳನ್ನ ನಮ್ಮ ಅತ್ತೆ ಮಂಡ್ಯದಿಂದ ತಂದಿದ್ದು. ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ಥರ ಡಿಸೈನ್ಸ್ ಇದೆ. ಹಾಗೆ ಅವರು ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ನೋಡೋಣ. ಸೊ ಈ ರೀತಿ ನೆನೆ ಹಾಕಬೇಕು. ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಡಬೇಕು. ಸೊ ಹಾಗೆ ನಾವಿಲ್ಲಿ 1 kg ಸಕ್ಕರೆ ತೊಗೊಂಡಿದ್ದೀವಿ. ಒಂದು ಪಾತ್ರೆಯಲ್ಲಿ 1 kg ಸಕ್ಕರೆ, ಹಾಗೆ ಅದಕ್ಕೆ 2 ಲೋಟ ನೀರು ಹಾಕ್ತಾ ಇದ್ದೀವಿ. ಈಗ ಆ ಪಾತ್ರೆನ ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಸಕ್ಕರೆ ಕರಗೋ ತನಕ ನೋಡ್ಕೋಬೇಕು. ಎಲ್ಲ ಸಕ್ಕರೆ ಕರಗಿದೆ ಅಂದಾದ ತಕ್ಷಣ ನಾವು ಇದನ್ನು ಬಿಳಿ ಬಟ್ಟೆಯಲ್ಲಿ ಶೋಧಿಸ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ಸಕ್ಕರೆಯಲ್ಲಿರೋ ಇಂಪ್ಯೂರಿಟೀಸ್ ಅಥವಾ ಡರ್ಟ್ ಏನೇ ಇದ್ದರೂ ಶೋಧಿಸ್ಕೊಳ್ಳೋದ್ರಿಂದ ಬಂದ್ಬಿಡುತ್ತೆ. ಸೊ ನಾವು ಈ ರೀತಿ ಶೋಧಿಸ್ಕೋತಾ ಇದ್ದೀವಿ. ಮತ್ತೆ ಶೋಧಿಸ್ಕೊಂಡಿರೋ ನೀರನ್ನ ಕುದಿಯೋಕೆ ಇಡ್ತೀವಿ. ಸೊ ಈ ರೀತಿ ಸಕ್ಕರೆ ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನೋವಾಗ ನಾವು ಇದಕ್ಕೆ 1 ಲೋಟ ಮೊಸರು, 1 ಲೋಟ ಹಾಲು, ಸ್ವಲ್ಪ ನಿಂಬೆ ರಸ ಹಾಕಿ ಮತ್ತೆ ಕುದಿಸ್ತೀವಿ. ನೀವು ನೋಡ್ಬೋದು, ಈ ರೀತಿ ಎಲ್ಲ ಮೇಲೆ ತೇಲಿ ಬಂದಾಗ ನಾವಿದನ್ನು 2ನೇ ಸತಿ ಶೋಧಿಸ್ಕೋತೀವಿ. ನಮ್ಮನೇಲಂತೂ ಈ ಥರ ಶೋಧಿಸ್ಕೊಂಡಾದ್ಮೇಲೆ ಲೆಫ್ಟ್ ಓವರ್ ಇರುತ್ತಲ್ಲ, ಅದನ್ನ ಕಿತ್ತಾಡ್ಕೊಂಡು ತಿಂತೀವಿ. ಬಿಕಾಸ್ ತುಂಬ ಟೇಸ್ಟಿಯಾಗಿರುತ್ತೆ, ಒಳ್ಳೆ ರಸಗುಲ್ಲ ಥರ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಸೊ ಸೆಕೆಂಡ್ ಟೈಮ್ ಶೋಧಿಸ್ಕೊಂಡಾದ್ಮೇಲೆ ನಾವು ಇದನ್ನು ಮತ್ತೆ ಕುದಿಯೋಕೆ ಇಡ್ತೀವಿ. ಆ್ಯಂಡ್ ದೆನ್ ಮತ್ತೆ 3ನೇ ಸತಿನೂ ಸೋಸ್ತೀವಿ. ಸೊ ದಟ್ ಏನೇ ಇಂಪ್ಯೂರಿಟೀಸ್ ಇದ್ದರೂ, ಏನೇ ಡರ್ಟ್ ಇದ್ದರೂ ಎಲ್ಲ ಬಂದ್ಬಿಡುತ್ತೆ. ಸೊ ಇಟ್ಸ್ ಕ್ಲೀನ್ ಸಕ್ಕರೆ ಹಚ್ಚು. ಸೊ ಇದಾದಮೇಲೆ ನಾವು ಸ್ವಲ್ಪನೇ ಒಂದು ಪಾತ್ರೆಗೆ ತಗೊಂಡು ಮತ್ತೆ ಅದನ್ನು ಗ್ಯಾಸ್ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಇರ್ತೀವಿ. ಸೊ ದಟ್ ನಮ್ಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವು ನೋಡ್ಬೋದು, ಈ ಥರ ಒಂಥರ ವ್ಯಾಕ್ಸ್ ಥರ ಬರುತ್ತೆ. ಸೊ ಅಲ್ಲಿ ತನಕ ನಾವು ಕಲಿಸ್ತಾನೆ ಇರಬೇಕು. ಅದಾಗೋ ಅಷ್ಟರಲ್ಲಿ ನಾವು ಸಕ್ಕರೆ ಹಚ್ಚುಗಳನ್ನ ರಬ್ಬರ್ ಬ್ಯಾಂಡ್ಗಳು ಹಾಕಿ ಇಟ್ಕೋಬೇಕು. ಇದು ಏನಕ್ಕೆ ಹಾಕೋದು ರಬ್ಬರ್ ಬ್ಯಾಂಡು ಅಂದರೆ ಅದರದ್ದು ಮಿಸ್ ಆಗಬಾರ್ದು ಆ್ಯಂಡ್ ಟೈಟಾಗಿ ಇರಬೇಕು. ಹಚ್ಚು ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೋತೀವಿ. ಸೊ ಈಗ ಪಾಕ ಆಗಿದೆ. ಚೆನ್ನಾಗಿ ಕಲಸಿ ನಮ್ಗೆ ಈ ಥರ ವ್ಯಾಕ್ಸ್ ಕನ್ಸಿಸ್ಟೆನ್ಸಿ ಬರಬೇಕು. ಸ್ವಲ್ಪ ಹಾಕೊಳ್ಳೋದು ಕಾರಣ ಏನು ಅಂದರೆ, ಜಾಸ್ತಿ ಹಾಕೊಂಬಿಟ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ನಮಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನೀವು ಸ್ವಲ್ಪ ಸಕ್ಕರೆ ನೀರು ತೊಗೊಂಡು ಈ ಥರ ಗಟ್ಟಿ ಮಾಡಿ ಒಂದು 3-4 ರೌಂಡ್ ಮಾಡ್ಕೋಬೋದು. ಸೊ ಇಲ್ಲಿ ಹಾಕ್ತಿದ್ದಾರೆ ನಮ್ಮತ್ತೆ. ಎಲ್ಲ ಸಕ್ಕರೆ ಹಚ್ಚುಗಳಿಗೂ ಈ ಥರ ಹಾಕಿ ನಾವು ಬೇಗ ಹಾಕಬೇಕು, ಯಾಕಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಬೇಗ ಈ ಥರ ಹಾಕಿ ಬಿಡಬೇಕು.
ನೀವು ನೋಡ್ಬೋದು ಬೇಗ ಗಟ್ಟಿ ಆಗ್ತಾಯಿದೆ ಸಕ್ಕರೆ ಪಾಕ. ಸೊ ನೀವು ಬೇಗ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಈಗೆಲ್ಲ ಆಯಿತು, ಇದು ಫಸ್ಟ್ ರೌಂಡು. ನೀಟಾಗಿ ಎಕ್ಸ್ಟ್ರಾಸ್ ಏನೇನಿದೆ ಅದನ್ನೆಲ್ಲ ನೀವು ಸ್ಕ್ರೇಪ್ ಮಾಡ್ಕೋಬೋದು. ನೀವು ನೋಡ್ಬೋದು ಈಗ ನೀಟಾಗಿ ಸ್ಕ್ರೇಪ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬ್ಯಾಚ್ ಆಫ್ ಸಕ್ಕರೆ ನೀರು ತೊಗೊಂಡು ನೀವು ಮತ್ತೆ ಅದನ್ನು ಕಲಸಿ ಗಟ್ಟಿ ಮಾಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಕ್ಕರೆ ಅಚ್ಚು, ಕಚ್ಕೊಳ್ದೆ ಏನೂ ಇಲ್ಲದೆ. ಸೊ ನೀರಲ್ಲಿ ನೆನೆ ಹಾಕೋದು ಇದು ಒಂದು ಇಂಪಾರ್ಟೆಂಟ್, ದಟ್ ಸಕ್ಕರೆ ಅಚ್ಚು ಕಚ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಡಿಸೈನ್ಸ್ ಎಲ್ಲ ಎಲ್ಲೂ ಬ್ರೇಕ್ ಆಗದೆ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ಈ ಸಕ್ಕರೆ ಅಚ್ಚು ನಿಮ್ಮ ಬಾಯಲ್ಲಿ ಇಟ್ಟ ತಕ್ಷಣ ಕರಗುತ್ತೆ. ಆ್ಯಂಡ್ ಇಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲೇ ಮಾಡ್ಕೊಳ್ಳೋದ್ರಿಂದ, ನೀವು ಆಚೆ ತರೋದ್ರಿಂದ ಏನಾಗುತ್ತೆ, ಗಟ್ಟಿ ಇರುತ್ತೆ, ರಫ್ ಆಗಿರುತ್ತೆ, ಆ್ಯಂಡ್ ಒಳ್ಳೆಯದು ಅಲ್ಲ. ವಿ ನೆವರ್ ನೋ ಹೆಂಗೆ ಮಾಡ್ತಾರೆ ಅಂತ. ಸೊ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಇಟ್ಸ್ ಹೆಲ್ದಿ, ಹೈಜೀನ್ ಆ್ಯಂಡ್ ತುಂಬ ಸಾಫ್ಟಾಗಿ ಬರುತ್ತೆ. ಇದೀಗ ಮಂಟಪ ತೆಗಿತಾ ಇದ್ದಾರೆ. ಮಂಟಪ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲೂ ಬ್ರೇಕ್ ಆಗಲ್ಲ, ನೀಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಡಿಸೈನ್ಸ್ ಒಂಚೂರು ಬ್ರೇಕ್ ಆಗಿಲ್ಲ, ಎಲ್ಲ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಸೊ ನೋಡಿದ್ರಲ್ಲ ಸಕ್ಕರೆ ಹಚ್ಚಿ ಹೇಗೆ ಮಾಡೋದು, ಮನೇಲೇ ಈಸಿಯಾಗಿ ಹೇಗೆ ಮಾಡೋದು, ಆಚೆ ತರೋದಕ್ಕಿಂತ ನೀವು ಎಫರ್ಟ್ಸ್ ಹಾಕಿ ಮನೇಲೇ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ನೀವು ಟ್ರೈ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.